ಅದನ್ನು ಎಣಿಸಿದಾಗ ನಮ್ಮ ಕಷ್ಟವನ್ನು ಪರಿಹಾರ ಮಾಡುವಂಥದ್ದು. ಶ್ರೀ ಕ್ಷೇತ್ರ ಮಾವಿನಕಟ್ಟೆ, ಇಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ಇಲ್ಲಿ ಪ್ರತಿದಿನ ರಂಗಪೂಜೆ ಇತ್ಯಾದಿ. ಇವತ್ತು 3 ಮೇಳದವರಿಂದ ಯಕ್ಷಗಾನ, ಬಯಲಾಟ, ಅದಕ್ಕೆ ಅದೇ ರೀತಿಯಲ್ಲಿ ನಾವು ನಮ್ಮ ಭಕ್ತಾದಿಗಳಿಗೆ ಹೇಳುವುದೇನಂತ ಹೇಳಿದರೆ, ನಾವು ಇಲ್ಲಿ ಬಂದು ನಮ್ಮ ಕಷ್ಟವನ್ನು ಕೇಳಿದಾಗ ಅಲ್ಲಿ ದೇವರ ತಲೆಯಲ್ಲಿ ಪ್ರಸಾದ ಆದಾಗ ನಮ್ಮ ಕಷ್ಟ ಪರಿಹಾರ ಆಗುತ್ತದೆ ಅಂತೇಳಿ ಹಿಂದಿನಿಂದ ಮಾಡಿಕೊಂಡು ಬರುತ್ತಾರೆ. ಹಾಗೆಯೇ ನಾವು ಇದನ್ನು ಇತಿಹಾಸ ಹೇಳಲಿಕ್ಕೆ ನನಗೆ ಸ್ವಲ್ಪ ಹೇಳ್ತೇನೆ. ಯಾಕಂತ ಹೇಳಿದರೆ ಈಗ ನನಗೆ ಟೈಮ್ ಇಲ್ಲ. ಹಾಗಾಗಿ ಇಲ್ಲಿಯ ಮಹಿಮೆ ಸಾಧಾರಣ ಇಡುವ ರೀತಿಯಲ್ಲಿ ನಾನು ಹೇಳ್ತೇನೆ. ಎಲ್ಲ ಭಕ್ತಾದಿಗಳಿಗೆ ಯಾರೇ ಆಗಲಿ ಇಲ್ಲಿ ಬಂದು ನಮ್ಮ ಕಷ್ಟವನ್ನು ಪರಿಹಾರ ಮಾಡುವಾಗ ಅವರು ಭಟ್ರು ಹೇಳ್ತಾರೆ, ನೀವು ಯಾವುದನ್ನು ಎಣಿಸ್ಕೊಂಡು ಬಂದಿದ್ದೀರಿ ಅಂತೇಳಿ. ಅಲ್ಲಿ ದೇವರ ತಲೆಯಲ್ಲಿ ಇರುವಂಥ ಗಂಧ ಪ್ರಸಾದ ಹಾಗೂ ಹೂವಿನ ಎಸಲು ಇಲ್ಲಿ ಎರಿದಾಗ ಆ ಪ್ರಸಾದ ಆದಾಗ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಯ್ತು ಅಂತೇಳಿ ಹೇಳ್ತಾರೆ. ಇಲ್ಲದಿದ್ದರೆ ಪ್ರಸಾದ ಆಗ್ತಿದ್ದಲ್ಲಿ ಅವರು ಏನಾದರೂ ಬಾಕಿ ಇದ್ದಲ್ಲಿ ನೀವು ಅದನ್ನು ನೆನೆಸಿಕೊಳ್ಳಿ ಅಂತೇಳಿ. ಆವಾಗ ಪುನಃ ಮಂಗಳಾರತಿ ಮಾಡುವಾಗ ಪ್ರಸಾದ ಆಗ್ತದೆ. ನಿಮ್ಮ ಮನಸ್ಫೂರ್ತಿಯಾಗಿ ದೇವರನ್ನು ಧ್ಯಾನಿಸಿದಾಗ. ಹಾಗೆಯೇ ಇಲ್ಲಿ ಕಾರಣಿಕವಾದಂಥ ಇಲ್ಲಿಂದ 18 ಕಿಲೋಮೀಟ್ರು ಮುಂದೆ ಅಕ್ಕಕ್ಕಾಗ ಬಸ್ ರೆಡಿ ಇತ್ತಲ್ಲ, ಕೊಡಿ ಹೆಸರು ಕೊಡಿ, ಸಾಕು ಬತ್ತಲ್ಲ ಈಗ ನಿಧಾನ ಮಾಲಾಕಿ. ಅಂಕಲ್ ಸರ್ ಅಂಕಲ್ ಇಲ್ಲಿಂದ 18 ಕಿಲೋಮೀಟ್ರ್ ಮುಂದೆ ಹೋದರೆ ನಮ್ಮ ತಾಯಿಯಾದಂಥ ಕೊಲ್ಲೂರು ಮುಕ್ತಾಂಬಿಕಾ ದೇವಸ್ಥಾನ ಸಿಗ್ತದೆ. ಅದು ಎಲ್ಲರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಭಕ್ತಾದಿಗಳಿಗೆ. ಇಲ್ಲಿ ಕೊಲ್ಲೂರಿಗೆ ಬರುವಂಥದ್ದಿದ್ದರೆ ಕೇರಳದವರು ಜಾಸ್ತಿ. ಹಾಗೆಯೇ ನಾನು ಹೇಳೋದೇನಂತ ಹೇಳಿದರೆ, ನಮ್ಮ ತಂದೆಯಾದಂಥ ಮರಿಯ ಎಂಬುವರು ಅರ್ತಾರಿನಲ್ಲಿ ವಾಸವಾಗಿರುತ್ತಾರೆ. ಅವರ ತಂದೆಯ ಕಾಲದಲ್ಲಿ ನಮ್ಮ ಎಷ್ಟೇ ಅವರು ಅಲ್ತಾರು ಗ್ರಾಮದಲ್ಲಿ ಇಲ್ಲ ಅಂಥೇಳಿ ಅಲ್ಲಿ ದೇವರಲ್ಲಿ ಮುಕ್ತೇಶ್ವರಲ್ಲಿ ಬೇಡಿಕೊಂಡಾಗ ಅವರನ್ನು ನಮ್ಮ ಅಲ್ತಾರ ಗ್ರಾಮಕ್ಕೆ ಅವರು ಕಳಿಸಿರುತ್ತಾರೆ. ಹಾಗಾಗಿ ನಾವು ಅಲ್ತಾರು ದೊಡ್ಡಮನೆ ಹೋಟೆಲ್, ನಮ್ಮ ಅಲ್ತಾರು 4 ಮನೆಯವರಿಗೆ ನಾವು ಬಿಟ್ಟಿಯಾಳಾಗಿ ಮಾವಿನಕಟ್ಟೆಯಿಂದ ನಾವು ಇಲ್ಲಿಗೆ ಸ್ಥಳಾಂತರವಾಗಿ ಬರುತ್ತೇವೆ. ಅದನ್ನು ನಾವು ನಮ್ಮ ತಂದೆ ಹೇಳಿದ ಮಾತನ್ನು ಕೇಳಿ ವರ್ಷಕ್ಕೆ ಒಮ್ಮೆ ಮಾವಿನಕಟ್ಟೆ ಹಬ್ಬ ಅಂತ ಹೇಳಿದರೆ ಮಕರ ಸಂಕ್ರಮಣ ದಿನ ಜಾತ್ರೆ ನಡೀತದೆ. ನಾವು ತಂದೆ ದಿವಂಗತರಾಗಿದ್ದಾರೆ, ಆದರೂ ಕೂಡ ಇವತ್ತಿನ ತನಕ ಇಲ್ಲಿಗೆ ಬಂದು ನಾವು ವರ್ಷಕ್ಕೊಮ್ಮೆ ಬಂದು ಪ್ರಸಾದವನ್ನು ತಗೊಂಡು ಹೋಗಿ ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ಕಷ್ಟವನ್ನು ಹೇಳಿಕೊಂಡು ಅದು ಪರಿಹಾರವಾಗ್ತದೆ.
ಅದೇ ರೀತಿಯಲ್ಲಿ ನಾನು ಹೇಳುವುದೇನಂತ ಹೇಳಿದರೆ, ಪ್ರತಿಯೊಬ್ಬರು ಬಂದು ಇಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆಯೇ ದೇವರ ಪ್ರಸಾದವನ್ನು ಪಡೆಯಬೇಕು, ನಮ್ಮ ಕಷ್ಟವನ್ನು ಹೇಳಿಕೊಳ್ಳಬೇಕು. ಮನುಷ್ಯರಲ್ಲಿ ಹೇಳಿದರೆ ಅವರು ಒಂದು 100-200 ರೂಪಾಯಿ ಕೊಟ್ಟು ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾರೆ. ಆದರೆ ನಾವು ಯಾವುದೇ ಆಸ್ಪತ್ರೆಗೆ ಹೋದರೂ ಅವರು ಎಷ್ಟೇ ಕಲ್ತಿರಲಿ, ಅವರು ಹೇಳುವಂಥದ್ದು ನಿಮ್ಮ ನಂಬಿದಂಥ ದೇವರನ್ನು ನೆನೆಸಿಕೊಳ್ಳಿ, ಅದು ಪರಿಹಾರ ಆಗ್ತದೆ ಅಂತೇಳಿ. ಆದರೆ ನಾನು ಉದಾಹರಣೆ ಕೇಳುವಂಥದ್ದು, ಆಸ್ಪತ್ರೆಗೆ ಹೋದಾಗ ಕಲಿತಂಥ ಡಾಕ್ಟ್ರು ಯಾವುದೇ ಅವರು ದೇವರನ್ನು ಅವರು ನಂಬ್ತಾರೆ, ಆದರೂ ಕೂಡ ನಮ್ಮಲ್ಲಿ ಹೇಳ್ತಾರೆ, ನೀವು ದೇವರನ್ನು ನಂಬಿಕೊಂಡು ದೇವರನ್ನು ನಿಮ್ಮ ಕುಲದೇವರನ್ನು ನೆನಪು ಮಾಡ್ಕೊಳ್ಳಿ ಅಂತೇಳಿ. ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಅವರಲ್ಲಿ ಆದಷ್ಟು ಅವರು ಕಲಿತದನ್ನು ಅವರು ಮಾಡುವಂಥದ್ದು. ಆದರೆ ದೇವರ ಸಹಾಯ ಇಲ್ಲದೆ